ಹಾಯ್ ಎಲ್ರಿಗೂ. ಸೊ ಇದರಲ್ಲಿ ನಾವು ಒಂದೋಳು ಕಾಯಲ್ಲಿ ಅರ್ಧ ಕಾಯಿ ತುರಿನ ತೊಗೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅಲ್ಲಿ ಸ್ವಲ್ಪ ಏನು ಸಬ್ಸಿಗೆ ಕೂಡ ಬಂದುಬಿಟ್ಟಿದೆ ಅದ್ರ ಜೊತೆಗೆ ಏನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಇವಾಗ ಶುಂಠಿನೂ ಹಾಕಿದ್ವಿ, ಪುದೀನ ಕೂಡ ಹಾಕಿದ್ವಿ, ಆ್ಯಂಡ್ ಅದ್ರ ಜೊತೆಗೆ 2 ಚಕ್ಕೆ 2 ಲವಂಗ ಕೂಡ ಹಾಕೋಬೇಕು, ಆ್ಯಂಡ್ 1 ಏಲಕ್ಕಿ ಕಾಯಿ ಕೂಡ ಹಾಕೋತೀವಿ. ಇಲ್ಲಿ ತೋರಿಸಿದೀವಲ್ಲ ದ್ರಾಕ್ಷಿ ಗೋಡಂಬಿ, ಅದು ಕೂಡ ಇಂಪಾರ್ಟೆಂಟ್ ಇದಕ್ಕೆ. ಆ್ಯಂಡ್ ಇದು ಸ್ವಲ್ಪ ನಾನು ಲೇಟಾಗಿ ಅಪ್ಲೋಡ್ ಮಾಡಿಸಿದ್ದೀನಿ, ಯಾಕಂದರೆ ಎಡಿಟ್ ಮಾಡೋದಕ್ಕೆ ಆಗಿರಲಿಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ನಾವು 1.5 ಪಾವ್ಗೆ ಮಾಡ್ಕೋತಾ ಇರೋದ್ರಿಂದ ಎಲ್ಲ ಕನ್ಸಿಸ್ಟೆನ್ಸು ಸ್ವಲ್ಪ ಇದೆ, ಸ್ವಲ್ಪ ತೊಗೊಂಡಿದ್ದೀವಿ. ಇನ್ ಕೇಸ್ ಅದನ್ನು ಜಾಸ್ತಿ ಮಾಡಬೇಕಂದ್ರೆ 1 to ಡಬಲ್ ಮಾಡ್ಕೊಳ್ಳಿ. ನೋಡಿ ಇದು ಟೆಕ್ಸ್ಚರ್ ಈ ಥರ ಇರುತ್ತೆ. ಇವಾಗ ಒಂದು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಒಂದು ಪೂರ್ತಿ ಪ್ಯಾಕೆಟ್ ಏನಿದೆ ಆ ತುಪ್ಪ ಪೂರ್ತಿ ಹಾಕ್ಕೊಂಡು ಆ್ಯಂಡ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಲವಂಗ ಆ್ಯಂಡ್ ಗೋಡಂಬಿ ದ್ರಾಕ್ಷಿ ಏನಿತ್ತು ಅದನ್ನು ಆ್ಯಡ್ ಮಾಡ್ಕೊತಿದ್ವಿ. ಲವಂಗನ ರುಬ್ಬೋದಕ್ಕೂ ಹಾಕಬೇಕು, ಒಗ್ಗರಣೆಗೂ ಹಾಕಬೇಕು, ಸೊ ದಟ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇವಾಗ ರುಬ್ಬಿದ್ವಲ್ವ ಮಿಶ್ರಣ, ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಅದು ಹಸಿ ಫ್ರೇಗ್ರೆನ್ಸ್ ಹೋಗೋ ತನಕ ಚೆನ್ನಾಗಿ ಅದನ್ನು ಬಾಡಿಸ್ಕೋಬೇಕು. ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಆದಮೇಲೆ ನೋಡಿ ನೀವೇ ನೋಡ್ತಾ ಇದ್ದೀರಾ, ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಎಲ್ಲ ಆದಮೇಲೆ ಅದಕ್ಕೆ ರೈಸ್ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಅದು 1.5 ಪಾವು. ನಾವು ಎಷ್ಟು ಪಾವು ತೊಗೊಂಡಿರ್ತೀವಿ ಅಂದರೆ ಎಷ್ಟು ಲೋಟ ತೊಗೊಂಡಿರ್ತೀವಿ ಅಕ್ಕಿ, ಅದ್ರ ಡಬ್ಬಲ್ಲು ನೀರು ಹಾಕಿದ್ರೆ ಹಾಗೆ ಹೋಗುತ್ತೆ. ಕಾಯನ್ನು ನೋಡಿ ಬಿಸಿನೀರು ಹಾಕಬೇಕು, ಆಯಿತಾ? ಬಿಸಿನೀರನ್ನು ಹಾಕ್ಬಿಟ್ಟು ಅದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ, ಹಾಗೆ ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ನೀರು ಹಾಕಿ ಒಂದು ಕುದಿ ಬಂದಮೇಲೆ ಅದನ್ನು ಮುಚ್ಚಿಬಿಟ್ಟು 1-2 ವಿಷಲ್ಸ್ ಬರ್ಸಿದ್ರೆ ಆಗುತ್ತೆ ಕಾಯನ್ನು. ಆ್ಯಂಡ್ ಇದನ್ನು ಬ್ಯಾಚಲರ್ಸ್ ಕೂಡ ತುಂಬ 10 ಮಿನಿಟ್ಸಲ್ಲೇ ಮಾಡ್ಕೊಂಬಿಡ್ಬೋದು, ತುಂಬ ಈಸಿಯಾಗಿ ಮೆಥಡಾಗಿ, ಆ್ಯಂಡ್ ತುಂಬ ರುಚಿ ಕೂಡ ಸಖತ್ತಾಗಿರುತ್ತೆ ಅಂತಲೇ ಹೇಳ್ತಾ, ನೀವು ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಳಗನ್ನ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ನನ್ನ ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.